ಕಾಂಚೀವರಂ ಸೀರೆ ಥರ ಇರೋ ಕಾರ್ಡ್ನೇ ಮಾಡಿಸೋಣ, ಸರಿನಾ? ಯಾವಾಗಲೂ ತಮಾಷೆ ನಿನಗೆ. ಅತ್ತೆಮ್ಮ ಬನ್ನಿ, ನಾವಿಬ್ರು ಟ್ರೆಡಿಷನಲ್ ಡಿಸೈನ್ ಸೆಲೆಕ್ಟ್ ಮಾಡೋಣ, ಹುಡುಗರು ಟ್ರೆಂಡಿ ಡಿಸೈನ್ ಸೆಲೆಕ್ಟ್ ಮಾಡಲಿ. ಹಾಂ ಹಾಗೆ. ಈ ಡಿಸೈನ್ ಚೆನ್ನಾಗಿದೆಯಾ? ಹೂ ಅತ್ತೆಮ್ಮ, ಇದು ನೋಡಿ, ಇದು ಚೆನ್ನಾಗಿದೆ ಅಲ್ವಾ? ಬ್ರದರ್, ನಮ್ಮ ಆಫೀಸ್ ಸ್ಟಾಫ್ಗೆಲ್ಲ ಟೀಮ್ ಓರಿಯೆಂಟೆಡ್ ಕಾರ್ಡ್ ಮಾಡಿಸಿದ್ರೆ ಹೇಗೆ? ಗುಡ್ ಐಡಿಯಾ ಕಣೋ, ಡಿಫ್ರೆಂಟ್ ಆಗಿರುತ್ತೆ. ಏನಂತೀರಪ್ಪ? ನನಗೆ ಈ ಸೆಲೆಕ್ಷನ್ ಎಲ್ಲ ಗೊತ್ತಾಗಲ್ಲಪ್ಪ. ನಂದೇನಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟು, ನೀವು ಎಷ್ಟು ಬೇಕೋ ಕೇಳಿ ಕೊಟ್ಬಿಡ್ತೀನಿ. ಅಯ್ಯೋ ನೋಡಿದ್ರಾ, ಈ ಸಂಭ್ರಮದಲ್ಲಿ ನಾನೊಂದು ವಿಷಯನೇ ಮರ್ತ್ಬಿಟ್ಟಿದ್ದೆ. ಅರ್ಜುನ್, ಅರ್ಜೆಂಟಾಗಿ ಒಂದು ಫೈಲ್ ಸೈನ್ ಆಗಬೇಕಿತ್ತು. ನೀನು ವಿಕ್ರಮ್ ಅವ್ರ ಮನೆಗೆ ಹೋಗಿ ಸೈನ್ ಇಸ್ಕೊಂಡ್ಬಿಡ್ತೀಯಾ? ಆಹಾ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಸೂಪರ್. ಅಲ್ಲಪ್ಪ, ಇಷ್ಟಕ್ಕೆ ವಿಷಯಕ್ಕೆ ಅವನು ಯಾಕೆ? ನಾನೇ ಹೋಗಿ ಬರ್ತೀನಿ ಬಿಡಿ. ಸುಮ್ಮನೆ ಮದುವೆ ಆಗೋ ಹುಡುಗನ ಈ ಥರ ಆಚೆ ಓಡಾಡ್ಸೋದು ಚೆನ್ನಾಗಿರಲ್ಲ. ಇವನೇನಪ್ಪ ಕಬಾಬ್ ಮೇ ಹಡ್ಡಿ. ಬ್ರದರ್, ಒಳ್ಳೆ ಚಾನ್ಸ್ ಹಾಳು ಮಾಡಬೇಡ್ವೋ. ಬೇಡ ಕಣ, ಅರ್ಜುನೇ ಹೋಗಿ ಬರಲಿ. ಹೇಗೂ ಅರ್ಜುನ್ ಅವ್ರ ಹತ್ರಕ್ಕೆ ಅಲ್ವಾ ಕೆಲಸಕ್ಕಿದ್ದು. ಅವ್ರ ಹತ್ರ ಮಾತಾಡಿ ರೂಢಿ ಇದೆ. ಅದು ಅಲ್ಲದೆ ಕೆಲಸ ಬಿಟ್ಟ ಮೇಲೆ ಆ ಕಡೆ ಹೋಗಿ ಬಂದಿದ್ದ ಕಣ ರಾಜ್ಕುಮಾರ, ಹೋಗಿ ಮಾತಾಡ್ಕೊಂಡ್ಬಂದಾಗೂ ಆಗುತ್ತೆ. ವಾವ್, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಸರಿ ಕಣ. ಕರ್ಣ, ನಾವಿಬ್ಬರು ಹೋಗಿ ಪ್ರಿಂಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಅರ್ಜುನ್, ನಿಮ್ಗೆ ಬೇಗ ಹೋಗಿ ಸೈನ್ ಹಾಸ್ಕೊಂಡ್ಬಂದ್ಬಿಡು. ಸರಿಯಪ್ಪ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಇವನಲ್ಲಿ ಹೋಗಿ ಇನ್ನೂ ಏನೇನು ಸೀನ್ ಆಗಬೇಕು? ನಾಗಿಣಿ, ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಸೋಲ ಹಾಗೆ ಮಾಡಿದೆ ಅಲ್ವಾ? ಎಷ್ಟು ದಿನ ನಿನ್ನ ಪರಾಕ್ರಮ ನಡೆಯುತ್ತೋ ನಾನು ನೋಡಬಿಟ್ಟೆ. ನಿನ್ನ ಆಟಕ್ಕೆ ತೆರೆ ಎಳೆಯೋದಕ್ಕೆ ಸರಿಸಮನಾದ ಶಕ್ತಿನ ಕರೆಸ್ತಾ ಇದ್ದೀನಿ ನಾಗಿಣಿ. ಹೌದು, ಮುಳ್ಳ ಮುಳ್ಳಿಂದನೇ ತೆಗಿಬೇಕು, ವಜ್ರನ ವಜ್ರದಿಂದನೇ ಕುಯ್ಬೇಕು. ಹಾಗೆ ಹಾವ್ನ ಹಾವಿಂದನೇ ಸಾಯಿಸಬೇಕು. ಜೈ ಮಹಾಕಾಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.